ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಕಿರಣ್ ಕ್ರಿಯೇಷನ್ಸ್ಗೆ ಸ್ವಾಗತ. ನಾವು ಚಿಕ್ಕವರಿದ್ದಾಗ ಅಮ್ಮ ಮಾಡುತ್ತಿದ್ದ ಗಟ್ಟಿ ಸೊಪ್ಪು ಪಲ್ಯ ಮಾಡೋಣ. ಪದಾರ್ಥಗಳನ್ನು ನೋಟ್ ಮಾಡ್ಕೊಳ್ಳಿ. ತೊಗರಿಬೇಳೆ 1 ಬಟ್ಟಲು, ಕತ್ತರಿಸಿದ ಈರುಳ್ಳಿ 1, ಸಾಂಬಾರದ ಪುಡಿ 1 ಟೇಬಲ್ ಸ್ಪೂನ್, ಅಚ್ಚ ಖಾರದ ಪುಡಿ 2 ಟೇಬಲ್ ಸ್ಪೂನ್, ಹುಣಸೆಹಣ್ಣು ಸ್ವಲ್ಪ, ಕಲ್ಲುಪ್ಪು ರುಚಿಗೆ ತಕ್ಕಷ್ಟು, ಕಡಲೆಕಾಳು ಸ್ವಲ್ಪ, ಹೆಸರು ಕಾಳು ಸ್ವಲ್ಪ, ಮೆಂತ್ಯ 1 ಟೀ ಸ್ಪೂನ್, ಅರಿಶಿಣದ ಪುಡಿ ಸ್ವಲ್ಪ, ಅರಿವೆ ಸೊಪ್ಪು 2 ಕಟ್ಟು ಕ್ಲೀನ್ ಮಾಡಿಟ್ಕೊಂಡಿದ್ದೀನಿ, ಕತ್ತರಿಸಿದ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಬಿಡಿಸಿದ ಬೆಳ್ಳುಳ್ಳಿ 1, ಸೊಪ್ಪನ್ನು ಚೆನ್ನಾಗಿ ತೊಳೆದು ಚಿಕ್ಕದಾಗಿ ಕತ್ತರಿಸಿಟ್ಕೊಂಡಿದ್ದೀನಿ. ಒಂದು ಕುಕ್ಕರ್ಗೆ ತೊಳೆದ ತೊಗರಿಬೇಳೆ, ಕಡಲೆಕಾಳು, ಹೆಸರುಕಾಳು, ಮೆಂತ್ಯ, ಕತ್ತರಿಸಿದ ಸೊಪ್ಪು, ಸ್ವಲ್ಪ ಅರಿಶಿಣದ ಪುಡಿ, ಕತ್ತರಿಸಿದ ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಹುಣಸೆಹಣ್ಣು, ಸಾಂಬಾರದ ಪುಡಿ, ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ಮಿಶ್ರ ಮಾಡಿ ಕುಕ್ಕರ್ನ ಲಿಡ್ ಹಾಕಿದ್ದೀನಿ. ಗ್ಯಾಸ್ ಹೊತ್ತಿಸಿ ಒಲೆಯ ಮೇಲೆ ಕುಕ್ಕರ್ನಿಟ್ಟು 4 ವಿಸಲ್ ಕೂಗಿಸಿದ್ದೀನಿ. ಕುಕ್ಕರ್ ತಣ್ಣಗಾದ ನಂತರ ಲಿಡ್ ತೆಗೆದರೆ ಬೆಳ್ಳುಳ್ಳಿ ಮತ್ತು ಮೆಂತ್ಯದ ಪರಿಮಳ ಬರ್ತಾ ಇರುತ್ತೆ. ನೋಡಿ, ಈ ರೀತಿ ಬೆಂದಿದೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಮೆತ್ತಗೆ ಬೆಂದಿರೋದ್ರಿಂದ ಸೊಪ್ಪನ್ನು ಮಸಿಯೋದಿಲ್ಲ. ನಾವು ಚಿಕ್ಕವರಿದ್ದಾಗ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾಯಿದ್ರು. ಎಷ್ಟು ರುಚಿಯಾಗಿರ್ತಿತ್ತು ಅಲ್ವಾ? ನೋಡಿ, ಈ ರೀತಿ ಅಮ್ಮನ ಕೈ ರುಚಿಯ ಗಟ್ಟಿ ಸೊಪ್ಪು ರೊಟ್ಟಿಯ ಜೊತೆ ಸವಿಯಲು ಸಿದ್ಧವಾಗಿದೆ. ಜೊತೆಗೆ ಪಲ್ಯಕ್ಕೆ ಸ್ವಲ್ಪ ತುಪ್ಪ ಹಾಕಿ ರೊಟ್ಟಿಯ ಜೊತೆ ತಿನ್ನಲು ಈರುಳ್ಳಿ ಪೀಸ್ ಇದ್ದರೆ ರೊಟ್ಟಿ ಊಟ ತುಂಬ ರುಚಿಯಾಗಿರುತ್ತೆ. ಇಂದಿನ ಕಾಲದಲ್ಲಿ ಹೆಚ್ಚಾಗಿ ಮಣ್ಣಿನ ಮಡಿಕೆಗಳಲ್ಲೇ ಅಡುಗೆ ಮಾಡ್ತಾಯಿದ್ರು. ನಮಗೆ ಅದು ಇನ್ನೂ ತುಂಬ ಚೆನ್ನಾಗಿ ನೆನಪಿದೆ. ಸುಲಭವಾಗಿ ಮರಲಿಕ್ಕಾಗಲ್ಲ ಅಲ್ವಾ? ಥ್ಯಾಂಕ್ ಯು.